ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೆನೆ ವ್ಲಾಗಲ್ಲೇ ಹೇಳಿದ್ದೆ ನನಗೆ ಹುಷಾರಿಲ್ಲ, ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ ಅಂತ. ಇವತ್ತು ಕೂಡ ಸರಿಯಾಗಿಲ್ಲ, ಹಾಗೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹಾಗೇ ಬಿಟ್ಟರೆ ಮತ್ತೆ ಒಂದು 3-4 ದಿನದ ವ್ಲಾಗ್ ಹಾಗೇ ಉಳ್ಕೊಳ್ಳುತ್ತೆ. ಅದನ್ನು ಎಡಿಟ್ ಮಾಡಿ ಹಾಕಿಲ್ಲ ಅಂತಂದರೆ ತುಂಬಾ ಡಿಲೇ ಆಗುತ್ತೆ ಅಂತ ಅಂದ್ಕೊಂಡು ಹಾಗೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನ್ನ ವಾಯ್ಸಿಂದ ನಿಮಗೇನಾದ್ರೂ ಕಿರಿಕಿರಿ ಆಗ್ತಾಯಿದ್ರೆ ಫಸ್ಟಲ್ಲೇ ಸಾರಿ ಕೇಳ್ಬಿಡ್ತೀನಿ. ನನ್ನ ವಾಯ್ಸ್ ಇನ್ನೂ ಸರಿಯಾಗಿಲ್ಲ, ಹಾಗಾಗಿ ನನಗೆ ಹುಷಾರಿರಲಿಲ್ಲ. ಹಾಗಾಗಿ ತುಂಬಾ ಚಳಿ ಅಂತ ಬೆಳಗ್ಗೆನೇ ಫೀಲ್ ಆಗ್ತಾಯಿತ್ತು. ಲೇಟಾಗಿ ಪಾತ್ರೆ ತೊಳೆಯೋದಕ್ಕೆ ಹೋದರೆ ಬಿಸಿಲು ಬರುತ್ತೆ ಮತ್ತು ಆವಾಗಲೂ ಸರಿ ಹೋಗೋದಿಲ್ಲ. ಹಾಗಾಗಿ ನಾನು ಬೆಳಗ್ಗೆ ಕಾಫಿ ಕುಡಿದ ತಕ್ಷಣ ಫಸ್ಟ್ ಇಲ್ಲಿ ಬಂದು ಪಾತ್ರೆ ಏನೇನಿದೆ ಜಾಸ್ತಿ ಅದನ್ನೆಲ್ಲ ತೊಳ್ಕೊಳ್ತೀನಿ. ಇವತ್ತು ಜಾಸ್ತಿ ಗಾಜಿನ ಪಾತ್ರೆಗಳೇ ಜಾಸ್ತಿ ಇದ್ದಿದ್ದು, ಬಾಕ್ಸ್ ಆಗಿರ್ಬೋದು, ಬೌಲು, ಕಪ್ಸು ಎಲ್ಲ ಜಾಸ್ತಿ ಇತ್ತು. ಹಾಗಾಗಿ ಬೆಳಗ್ಗೆನೇ ಪಾತ್ರೆ ತೊಳಿತಾ ಇದ್ದೀನಿ. ಹಾಗೆ ಒಬ್ಬರು ವೀವರ್ ಕೇಳಿದರು, ನಿಮ್ಮ ಪೇಂಟ್ ಎಷ್ಟಾಯಿತು ಹೇಳಿ ಅಕ್ಕ ಅಂತ. ಜೊತೆಗೆ ಇನ್ನೊಬ್ಬರು ವೀವರ್ ಕಮೆಂಟ್ ಹಾಕಿದರು, ನಿಮ್ಮ ಮನೆ ಮುಂದಿರುವಂತಹ ಸ್ಟೆಪ್ಸನ್ನು ಯಾಕೆ ಡೆಮಾಲಿಷ್ ಮಾಡಿಸಿದ್ದೀರಾ ಹೇಳಿ ಅಂತ. ನೀವು ವೀವರ್ ಅಂತ ಅಂದ್ಕೊಳ್ತೀನಿ, ಹಿಂದಿನ ವ್ಲಾಗಲ್ಲಿ ಒಂದ್ಸಲ ಹೇಳಿದ್ದೆ. ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಅದೆರಡರ ಬಗ್ಗೆನೂ ಕೂಡ ಕ್ಲಾರಿಟಿಯಾಗಿ ನನಗೆ ಎಷ್ಟು ಗೊತ್ತು ನಾನು ಅಷ್ಟು ಹೇಳ್ತೀನಿ. ಇದು ಕೆಲವ್ರಿಗೆ ಸರಿ ಅಂತ ಅನ್ನಿಸ್ಬಹುದು, ಕೆಲವ್ರಿಗೆ ತಪ್ಪು ಅಂತ ಅನ್ನಿಸ್ಬಹುದು. ಅವರವರ ಅನಿಸಿಕೆಗೆ ಬಿಟ್ಟಿದ್ದು. ನಾನಿಲ್ಲಿ ಯಾವುದೂ ಸರಿ ಯಾವುದು ತಪ್ಪು ಅಂತ ವಾದ ಮಾಡಲ್ಲ. ನಮಗೆ ಯಾವ್ದು ಸರಿ ಅನಿಸುತ್ತೆ ನಾನು ಅದನ್ನು ಮಾಡ್ತೀವಿ. ಹಾಗಾಗಿ ನನ್ನ ವ್ಲಾಗಲ್ಲಿ ನಾವು ಯಾಕೆ ಆ ಥರ ಮಾಡಿದ್ವಿ, ಮನೆ ಮುಂದಿರುವಂತಹ ಸ್ಟೆಪ್ಸನ್ನು ಯಾಕೆ ತೆಗೆಸಿದ್ವಿ ಅಂತ ಹೇಳ್ತೀನಿ. ಸಿಕ್ಕಾಪಟ್ಟೆ ತಲೆ ನೋವ್ತಾ ಇತ್ತು, ಶೀತ ಆಗಿತ್ತು, ಮೈಕೈ ನೋವಾಗಿತ್ತು, ಜ್ವರ ಬಂದಿತ್ತು. ಮುಖ ಎಲ್ಲ ಹೇಗಾಗಿತ್ತು ಬೆಳಗ್ಗೆ ಎದ್ದ ತಕ್ಷಣ ನೋಡಿಕೊಂಡ್ರೆ ಕಣ್ಣೆಲ್ಲ ಜೋವಾಗಿತ್ತು, ಮುಖ ಎಲ್ಲ ಫುಲ್ಲು ಊದ್ಕೊಂಡಿತ್ತು ಚಳಿಗೆ. ಶೀತ ಬೇರೆ ಆಗಿಬಿಟ್ಟಿತ್ತಲ್ಲ, ನಾನು ಹಾಗಾಗಿ ಇವತ್ತು ಕ್ಯಾಮ್ರಾ ಮುಂದೆ ಬಂದು ಕೂಡ ಮಾತಾಡಲಿಲ್ಲ. ನನ್ನ ಮುಖನೇ ಒಂಥರ ದಪ್ಪ ಕಾಣಿಸ್ತಾ ಇತ್ತು, ಆ ಥರ ಆಗಿಬಿಟ್ಟಿದ್ದೆ. ಒಂದು ಕೆಲಸ ಜಾಸ್ತಿ ಆಯಿತು, ಇನ್ನೊಂದು ವೆದರ್ ಚೇಂಜ್ ಆಯಿತು, ಹಾಗೆ ನೀರು ಕೂಡ ಚೇಂಜ್ ಆಯಿತು. ನಾವು ಫಿಲ್ಟರ್ ನೀರು ತೊಗೊಂಡು ಬರ್ತೀವಲ್ಲ, ಅಲ್ಲೇನೋ ಫಿಲ್ಟ್ರು ಪ್ರಾಬ್ಲಮ್ ಆಗಿ ಅದು ಫಿಲ್ಟರ್ ನೀರು ಥರನೇ ಇರಲಿಲ್ಲ, ಸೇಮ್ ನಾರ್ಮಲ್ ವಾಟ್ರ್ ಯಾವ ಥರ ಬರುತ್ತೆ ಆ ಥರನೇ ಇತ್ತು. ಅದನ್ನು ಕುಡಿದು 2 ದಿನಕ್ಕೆ ಶೀತ ಆಯಿತು. ಹಾಗಾಗಿ ನನಗೆ ಬೇಗನೆ ಆ ಥರ ಆಗಿಬಿಡತ್ತೆ. ಸ್ವಲ್ಪ ನೀರು ಚೇಂಜ್ ಆದ್ರೂ, ಸ್ವಲ್ಪ ವೆದರ್ ಚೇಂಜ್ ಆದ್ರೂ ಬೇಗನೆ ಅದಕ್ಕೆ ರಿಯಾಕ್ಟ್ ಆಗ್ತೀನಿ. ಹಾಗಾಗಿ ಹುಷಾರಿಲ್ದಂಗೆ ಆಗಿದೆ. ಫಸ್ಟು ಪಾತ್ರೆನೆಲ್ಲ ತೊಳೆದು ಇದನ್ನು ಹೇಳಿದ್ನೆಲ್ಲ, ಒಂದು ರೂಮ್ ಕ್ಲೀನ್ ಆಗಿದೆ, ಆ ರೂಮಿಗೆ ತೊಗೊಂಡೋಗಿ ಇಡ್ತೀನಿ ಅಂತ. ನನಗೂ ಆಚೆಯಲ್ಲಿ ಮನೆ ಮುಂದೆ ಲಗೇಜ್ ಎಲ್ಲ ನೋಡಿ 8 ದಿನದಿಂದ ಸಾಕಾಗ್ಬಿಟ್ಟಿದೆ. ಯಾವಾಗ ಎಲ್ಲದನ್ನು ಖಾಲಿ ಮಾಡ್ತೀನಿ ಅನ್ನೋ ಥರ ಆಗಿಬಿಟ್ಟಿದೆ. ಹಾಗಾಗಿ ಎಷ್ಟಾಗುತ್ತಷ್ಟು ಚೇಂಜ್ ಮಾಡೋಣ ಅಂತ. ಹೆಣ್ಣು ಮಕ್ಕಳ ಪುಟ್ಟ ಪ್ರಪಂಚನೇ ಮನೆ ಆಗಿರುತ್ತೆ. ನನಗೆ ತುಂಬಾ ಇಷ್ಟ. ಅಂದರೆ ಯಾವಾಗಲೂ ಮನೆ ನೀಟಾಗಿ ಇಟ್ಕೊಳ್ಬೇಕು, ಯಾವ್ಯಾವ ಐಟಮ್ಸ್ ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲೇ ಇರಬೇಕು, ಮನೆ ಯಾವಾಗಲೂ ತುಂಬ ನೀಟಾಗಿ ಕಾಣಿಸ್ಬೇಕು ಅಂತ ನಂಗೆ ತುಂಬಾ ಆಸೆ. ಎಲ್ಲ ಹೆಣ್ಮಕ್ಳ ಥರನೇ ನನಗೂ ಕೂಡ. ಆದರೆ ಮಕ್ಕಳಿರೋ ಕಾರಣದಿಂದ ಯಾವಾಗಲೂ ನೀಟಾಗಿರುತ್ತೆ ಅಂತಂದರೆ ಅದು ಸಾಧ್ಯವೇ ಇಲ್ಲ. ತುಂಬ ಸಲ ನಾನು ಎಷ್ಟೇ ಪ್ರಯತ್ನ ಪಟ್ಟು ಕ್ಲೀನ್ ಮಾಡಿದ್ರೂ ಜಾಸ್ತಿ ಹೊತ್ತು ಇರೋದಕ್ಕೇ ಬಿಡೋದಿಲ್ಲ. ಅವ್ರು ಮಾಡೋ ಕೆಲಸ ಅವ್ರು ಮಾಡ್ತಾ ಇರಲಿ, ನಾವು ಮಾಡೋ ಕೆಲಸ ನಾವು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾನೆ ಇರ್ತೀನಿ. ಡೀಪ್ ಕ್ಲೀನ್ ಅಲ್ವಾ, ಹಾಗಾಗಿ ಯಾವುದು ಮಿಸ್ ಆಗೋದು ಬೇಡ, ಎಲ್ಲದನ್ನು ಡೀಪಾಗಿ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ಫಸ್ಟ್ನೇ ಕ್ವಶ್ಚನ್ ಏನು ಅಂತಂದರೆ, ನಿಮ್ಮ ಮನೆ ಮುಂದಿದ್ದಂತಹ ಸ್ಟೆಪ್ಸನ್ನು ಯಾಕೆ ಡೆಮಾಲಿಷ್ ಮಾಡಿಸಿದ್ರಿ ಅಂತ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಉಪ್ಪಿಟ್ಟು ಮಾಡಿದೆ, ಬೇಗನೆ ಆಗುತ್ತೆ ಅಂತ. ಹಾಗೆ ಹಸುಗಳಿಗೆ ಮೇವು ಹಾಕೋದಿತ್ತು, ಹಾಗಾಗಿ ಬಂದು ಮೇವು ಹಾಕೋಣ ಅಂತ ತೋಟದಿಂದೋಗಿ ಬಂದಿದ್ದೆ. ಆ ಸ್ಟೆಪ್ಸನ್ನು ಯಾಕೆ ಡೆಮಾಲಿಷ್ ಮಾಡಿಸಿದ್ವಿ ಅಂತಂದರೆ, ನಾವು ಮನೆ ಕಟ್ಟುವಾಗ, ಅಂದರೆ ನಮ್ಮ ಮದುವೆಗಿಂತ ಮುಂಚೆನೇ ಮನೆ ಕಟ್ಟಿರೋದು. ಅವಾಗ ಅಷ್ಟೊಂದು ವಾಸ್ತು ಎಲ್ಲ ನೋಡ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಇಂಜಿನಿಯರ್ ಯಾವ ಥರ ಐಡಿಯಾ ಕೊಡ್ತಾರೆ ಆ ಥರ ಕಟ್ಟಿದ್ದಾರೆ. ಬಟ್ ಈಗ ಕೊನೆಗೆ ಹೇಗಾಯಿತು ಅಂತಂದರೆ, ಮನೆಗೆ ಯಾರೇ ಬಂದ್ರೂ ನೀವು ಈ ಸೈಡಲ್ಲಿ ಸ್ಟೆಪ್ಸ್ ಇರಬಾರ್ದಿತ್ತು, ಈಶಾನ್ಯ ಮೂಲೆಗೆ ಸ್ಟೆಪ್ಸ್ ಇಟ್ಟಿದ್ದೀರಾ, ಅದನ್ನೇ ಹೇಳ್ತಾಯಿದ್ರು. ಅದು ಹೇಗೆ ತಲೆಗೆ ಬಂದು ಕೂತ್ಕೊಳ್ತು ಅಂತ ಅಂದರೆ, ಏನೇ ಮನೇಲಿ ಪ್ರಾಬ್ಲಮ್ ಆಗಲಿ, ಏನೇ ಸಮಸ್ಯೆ ಆಗಲಿ, ಎಲ್ಲರೂ ಅದೇ ಹೇಳೋರು, ಈ ಮೂಲೆಯಲ್ಲಿ ಇರಬಾರ್ದಿತ್ತು, ಹಾಗಾಗಿ ಈ ಥರ ಆಗಿದೆ ಅಂತ. ನಮಗೂ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು, ಆ ಸೈಡ್ ಸ್ಟೆಪ್ಸನ್ನು ಕೀಳಿಸ್ಬೇಕು, ಆ ಕಡೆ ಸೈಡು ಜಾಸ್ತಿ ವೆಯ್ಟ್ ಏನು ಇಡಬಾರ್ದು, ಆ ಕಡೆ ಸೈಡ್ ಸ್ಟೆಪ್ಸ್ ಇರಬಾರ್ದು, ಈ ಥರ ಹೇಳ್ತಾನೆ ಇದ್ದರು. ಹಾಗಾಗಿ ನಾವೇ ತೆಗೆಸ್ಬೇಕು ಅಂತ ಡಿಸೈಡ್ ಆಗಿ ತೆಗೆಸಿದ್ವಿ. ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ನನ್ನ ರೆಗ್ಯುಲರ್ ವ್ಯೂವರ್ಸ್ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ನೋಡಿ, ಇಷ್ಟು ಕನಕಾಂಬರ ಹೂ ಸಿಕ್ಕಿದೆ. ಇವಾಗ ತುಳಸಿ ಸಪ್ರೇಟ್ ಇಡ್ತಾ ಇದ್ದೀನಿ. ನನ್ನ ಮುಖ ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಎಡಿಟ್ ಮಾಡಬೇಕಾದ್ರೆ ಅಂದ್ಕೊಳ್ತಾ ಇದೆ, ಮುಖ ಎಲ್ಲ ಎಷ್ಟು ಊದ್ಕೊಂಡಿದೆ ಅಂತ. ಫುಲ್ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು. ಅಂತಂದರೆ ಫುಲ್ ರೆಸ್ಟ್ ಕೂಡ ಮಾಡಿದ್ದೀನಿ, ಫುಲ್ ರೆಸ್ಟ್ ಮಾಡಿಲ್ಲ, ಕೆಲಸ ಕೂಡ ಇತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಕೆಲಸ ಮಾಡೋದು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು, ಟ್ಯಾಬ್ಲೆಟ್ಸ್ ತೊಗೊಳ್ಳೋದು, ಈ ಥರ ಆಗಿತ್ತು. ನಾಳೆ ರಾಯರ ಪಟ್ಟಾಭಿಷೇಕ ಆದ ದಿನ, ಹಾಗಾಗಿ ಮನೇಲಿ ಪೂಜೆ ಮಾಡಲೇಬೇಕು. ಹಾಗಾಗಿ ಪೂಜೆಗೆ ಹೂವೆಲ್ಲ ಎತ್ಕೊಂಡು ತುಳಸಿ ಎತ್ತಿ ಅದ್ರದ್ದು ಕೆಲಸ ನಡೀತಾ ಇದೆ ಈಗ.
ಎಷ್ಟು ಜನ ವಾಸ್ತು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ. ಆದರೆ ಅಡುಗೆ ಮನೆ ಇವಾಗ ನಾವು ಮಾಡಿದ್ದೀವಲ್ಲ, ಅಡುಗೆ ಮನೆ ಆ ದಿಕ್ಕಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಇವಾಗ ಅದನ್ನು ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಸ್ಟೆಪ್ಸ್ ಆ ಮೂಲೆಯಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಈ ಥರ ಕೆಲವೊಂದು ಸಣ್ಣ ಪುಟ್ಟ ಚೇಂಜಸನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಇವಾಗ ನಾವು ಬೇರೆ ಸೈಡ್ಗೆ ಸ್ಟೆಪ್ಸ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಮನೆ ಹಿಂದೆ 2 ಹಲಸಿನ ಮರ ಇತ್ತು. ನೆನ್ನೆ ಒಬ್ಬರು ಬಂದು 2 ದಿವ್ಸದ ಹಿಂದೆ ಒಬ್ಬರು ಬಂದು ಕೇಳಿದರು ಕುರಿಯವರು, "ಅಕ್ಕ ಮಂದೆ ನಿಲ್ಸಿದ್ದೀವಿ, ಮರಿಗಳಿಗೆ ಮೇವಿಲ್ಲ, ಕಿತ್ಕೊಂಡು ಹೋಗ್ತೀವಿ ಹಲಸಿನ ಸೊಪ್ಪೆಲ್ಲ" ಅಂತ. "ಹ್ಞೂ ಸರಿ ತೊಗೊಂಡೋಗಿ" ಅಂತಂದೆ. ಪಾಟು ಎಲ್ಲ ಈ ಸೈಡಿಗೆ ತೆಗ್ದಿಟ್ಟು ಎಲ್ಲ ಕಿತ್ಕೊಂಡು ತೊಗೊಂಡೋದ್ರು. ಇನ್ನು ಸ್ವಲ್ಪ ಬಿಟ್ಟಿದ್ದಾರೆ ನೋಡಿ. ಅವ್ರ ಕೆಲಸ ಆದಮೇಲೆ ಮುಗೀತು. ಮತ್ತೆ ಅದನ್ನು ವಾಪಸ್ ಏನೂ ತೆಗೆದಿಟ್ಟಿಲ್ಲ. ನಾನು ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಮರ ಕೊಟ್ವಿ, ಬಟ್ ಅವ್ರು ನನಗೇನೆ ಕೆಲಸ ಕೊಟ್ಟು ಹೋದರು. ಯಾವುದನ್ನು ಕೆಳಗಡೆ ಬಿದ್ದಿರೋ ಕೊಂಗೆ ಯಾವುದನ್ನು ಕ್ಲೀನ್ ಮಾಡಿಲ್ಲ. ಅವ್ರಿಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಉಳಿದಿರೋದನ್ನೆಲ್ಲ ಅಲ್ಲೇ ಹೇಗೆ ಬೇಕಾಗಿಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಇದನ್ನೆಲ್ಲ ತೆಗೆದಿಟ್ಟು ವಾಪಸ್ ಹಿಂದೆ ಒಂದ್ಸಲ ಎಲ್ಲ ಕ್ಲೀನ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ, "ಅಕ್ಕ ಇದನ್ನು ತೆಗೆದಿಡ್ತೀವಿ, ಹೋಗ್ಬೇಕಾದ್ರೆ ಮತ್ತು ವಾಪಸ್ ನಾವೇ ತೆಗೆದಿಟ್ಟು ಹೋಗ್ತೀವಿ, ನಾವೇ ಏನು ಅರಿವಿರ್ತೀವಿ ಅದನ್ನು ಕ್ಲೀನ್ ಮಾಡ್ತೀವಿ, ನೀವು ಸೊಪ್ಪು ಕೊಟ್ಟರೆ ಸಾಕು" ಅಂತ ಅಂದರು. ಎಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಅವ್ರಿಗೆ ಕೊಟ್ಟೆ, ಬಟ್ ನನಗೇನೆ ಕೆಲಸ ಕೊಟ್ಟರು. ಹಾಗಾಗಿ ಎಲ್ಲ ತೆಗೆದಿಟ್ಟು ಜೋಡಿಸಿ ನೀರು ಹಾಕಿ ಕ್ಲೀನ್ ಮಾಡಿ ಹೋಗೋಣ ಅಂತ. ಹಾಗೆ ಪೇಂಟ್ ಬಗ್ಗೆ ಕೇಳ್ತಾ ಇದ್ದೀರಾ. ಪೇಂಟ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಪೂರ್ತಿ ಮಾಹಿತಿ ಕೊಡ್ತೀನಿ. ಅಂದರೆ ಪೇಂಟಿಗೆ ಎಷ್ಟಾಯಿತು, ಹೊಡೆಯೋರಿಗೆ ಎಷ್ಟಾಯಿತು ಆ ಥರ. ಇವಾಗಿನ್ನೂ ಅರ್ಧನೂ ಕೂಡ ಆಗಿಲ್ಲ. ಸ್ವಲ್ಪ ಇವಾಗ ಎಷ್ಟು ಖರ್ಚಾಗಿದೆ ಅದ್ರ ಬಗ್ಗೆ ತಿಳಿಸ್ತೀನಿ. ಎಲ್ರಿಗೂ ಗೊತ್ತು, ಪೇಂಟ್ಗೆ ಬೇರೆ ರೇಟ್ ಆಗುತ್ತೆ. ಬಣ್ಣಗಳು ಹೊಡ್ಸೋದಾದರೆ ಅದಕ್ಕೇ ಬೇರೆ ಆಗುತ್ತೆ. ನಾವು ಹೊಡ್ಸ್ತಾ ಇರೋದು ಏಷ್ಯನ್ ಪೇಂಟ್. ಇದಕ್ಕೆ 10 ಇಯರ್ಸ್ ಗ್ಯಾರಂಟಿ ಕೊಟ್ಟಿದ್ದಾರೆ. ವಾಷಬಲ್ ನಾವು ಬೇಕಾದರೆ ಯಾವುದೇ ಕರೆ ನಿಂತ್ಕೊಳ್ಳೋದಿಲ್ಲ. ಪೆನ್ನು ಪೆನ್ಸಿಲ್ ಆ ಥರ ಮಾರ್ಕ್ ಬಿಟ್ಟರೆ ಯಾವುದೂ ನಿಲ್ಲೋದಿಲ್ಲ. 10 ವರ್ಷದವರೆಗೂ ವ್ಯಾರಂಟಿ ಇರುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಪೇಂಟ್ ಹೊಡಿತಾರಲ್ಲ ಅವರು ಕೂಡ ಹೇಳಿದರು, ಪದೇ ಪದೇ ನೀವೇನು ಪೇಂಟ್ ಹೊಡ್ಸೋದಿಲ್ಲ, ಹಾಗಾಗಿ ಒಳ್ಳೆಯದನ್ನೇ ಹೊಡಿಸಿ, ಜಾಸ್ತಿ ದಿನ ಬಂದರೆ ನಿಮಗೇ ಒಳ್ಳೇದಲ್ವಾ ಅಂತ. ಹಾಗಾಗಿ ಒಳ್ಳೆ ಪೇಂಟನ್ನೇ ಹೊಡಿಸ್ಬೇಕು, ಬಣ್ಣ ಬೇಡ ಅಂತ ಅಂದ್ಕೊಂಡು ಏಷ್ಯನ್ ಪೇಂಟನ್ನೇ ಹೊಡಿಸ್ತಾ ಇದ್ದೀವಿ. ಪೇಂಟ್ ಮಾಡಿಸಿ ತುಂಬ ದಿನ ಆಗಿದ್ದರಿಂದ ಅದಕ್ಕೆ ಗೋಡೆಗಳಿಗೆಲ್ಲ ಲಪ್ಪ ಹೊಡಿಬೇಕು ಅಂತ ಹೇಳಿದರು. ಅದರದ್ದು ಮತ್ತು ಸ್ವಲ್ಪ ಕಿಟಕಿಗಳಿಗೆ ಪೇಂಟ್ ಏನೇನೋ ತೋರಿಸಿದ್ರು. ಅದು ಟೋಟಲ್ 2 ಸೇರಿ ಒಂದು ಹತ್ರ ತೊಗೊಂಡು ಬಂದಿದ್ದು 15,000 ಆಗಿತ್ತು. ಮತ್ತು ಎಲ್ಲ ಪೇಂಟನ್ನು ಒಂದೇ ಹತ್ರ ಹೋಗಿ ತೊಗೊಂಡು ಬಂದ್ರಲ್ಲ, ಅದೊಂದು ದಿನ ತೊಗೊಂಡು ಬಂದರು. ಅದು 1,20,000 ಆಗಿತ್ತು. ಟೋಟಲ್ ಬರೀ ಬಣ್ಣ, ಬಿರ್ಲಾ ಪುಟ್ಟಿ ಅದರದ್ದೇ ಸೇರಿ 1,35,000 ಆಗಿದೆ. ಪೇಂಟ್ ಹೊಡೆಯೋರಿಗೆ ಇನ್ನೂ ಆಗುತ್ತೆ. ಒಂದು ಚದರಕ್ಕೇನೋ 4,000 ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಟೋಟಲ್ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಇನ್ನು. ಪೂರ್ತಿ ಪೇಂಟ್ ಮಾಡಿಸಿ ಆದಮೇಲೆ ಟೋಟಲ್ ಖರ್ಚು ತಿಳಿಸ್ತೀನಿ, ಎಷ್ಟಾಗಿದೆ, ಹೊಡೆಯೋರಿಗೆ ಎಷ್ಟು ಕೊಟ್ಟಿದ್ದೀವಿ, ಮತ್ತು ಪೇಂಟ್ ತಂದಿದ್ದು ಎಷ್ಟಾಗಿದೆ ಎಲ್ಲದೂ ಕೂಡ ತಿಳಿಸ್ತೀನಿ. ಇವಾಗ ಎಷ್ಟಾಗಿದೆ ಅಂತ ನಾನು ಹೇಳಿದ್ದೀನಿ. ಹಾಗೆ ಮನೆ ಎಷ್ಟು ದೊಡ್ಡದಿರುತ್ತೆ ಅದ್ರ ಪ್ರಕಾರ ಅವ್ರು ಚಾರ್ಜ್ ಮಾಡ್ತಾರೆ. ಹಾಗೆ ಕೆಲಸ ಎಷ್ಟಿರುತ್ತೆ ಅಷ್ಟು ನೋಡ್ತಾರೆ. ನಮ್ಮದು ಶೆಡ್ ಇದೆ, ಇನ್ನೂ ಟೆರೆಸ್ ಇನ್ನೂ ಆಗಿಲ್ಲ. ಹಾಗಾಗಿ ಇನ್ನೂ ಕೆಲಸ ಜಾಸ್ತಿ ಇದೆ. ಕೆಲಸ ಎಲ್ಲ ಮುಗಿದ್ಮೇಲೆ ಮಾಡ್ತೀನಿ. ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಮನೆ ಪೇಂಟಿಂಗ್ ಮುಗಿದ್ಮೇಲೆ ಖಂಡಿತವಾಗಿಯೂ ಹೋಮ್ ಟೂರ್ ಮಾಡ್ತೀನಿ. ತುಂಬ ದಿನಗಳಿಂದ ಕೇಳ್ತಾ ಇದ್ದೀರಾ ಹೋಮ್ ಟೂರ್ ಯಾಕೆ ಮಾಡಿಲ್ಲ, ಮಾಡಿ ಅಂತ. ಈಗ ನಿಮಗೆ ಗೊತ್ತು, ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಮನೆ ತುಂಬ ಐಟಮ್ಸ್ ಇದೆ, ಹಾಗಾಗಿ ಈಗ ಮಾಡೋದಕ್ಕಾಗೋದಿಲ್ಲ. ಪೇಂಟಿಂಗ್ ಎಲ್ಲ ಮುಗಿದ್ಮೇಲೆ ನೀಟಾಗಿ ಆದಮೇಲೆ ಖಂಡಿತವಾಗಿಯೂ ಹೋಮ್ ಟೂರ್ ಮಾಡ್ತೀನಿ. ಇವತ್ತಿನ ಪುಟಾಣಿ ವಿಡಿಯೋ ಇದಾಗಿತ್ತು. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು.